ನಮಸ್ಕಾರ. ನವದಶಕೋತ್ಸವ ಸಂಭ್ರಮದಲ್ಲಿ ಬ್ರಹ್ಮಕುಮಾರೀಸ್ ಸಾಧಕರಿಗೆ ಅಭಿನಂದನಾ ಸಮಾರಂಭ ದಾವಣಗೆರೆಯ ದೇವರಾಜ ಅರಸ್ ಬಡಾವಣೆಯ ಶಿವ ಧ್ಯಾನ ಮಂದಿರದಲ್ಲಿ ಇಂದು ಆಯೋಜನೆಗೊಂಡಿತ್ತು. ಇದರ ಪ್ರಮುಖ ಆಯೋಜಕರು ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ದಾವಣಗೆರೆ. ಈ ಒಂದು ಕಾರ್ಯಕ್ರಮವನ್ನು ಶ್ರೀ ಸಮರ್ಥ ಶಾಮನೂರ್ ಮಲ್ಲಿಕಾರ್ಜುನ್, ನೂತನ ಶಾಸಕರು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ. ಆಮೇಲೆ ಈ ಆಡಿಯನ್ಸ್ನಲ್ಲಿರೋರು ಎಲ್ಲರೂ ಅರ್ಧ ಜನ ನಮಗೆ ಪರಿಚಯ ಇದ್ದಾರೆ. ಆದರೆ ಯಾರ ಪರಿಚಯ ಇಲ್ಲ ಅಂದ್ರೂ ನಾವು ಇಲ್ಲಿ ಓಂ ಶಕ್ತಿ ಭವನದಲ್ಲಿರುವಂಥ ಈಶ್ವರ ಜೊತೆ ಎಲ್ಲರೂ ಒಂದೇ ಅಂತ ನಮಗೆ ಪರಿಚಯ ಆಗಿಲ್ಲ. ಅದಕ್ಕೆ ನೀವು ಹೇಳ್ದಂಗೆನೆ ನಮ್ದಂಗೆನೆ ಈಶ್ವರ ಅಲ್ಲ ಕೆಲವು ನಾವು ಸಂಪೂರ್ಣ ಗಣಪತಿ ದೇವತ್ವಾದ. ಅದಕ್ಕೆ ಈಗ ನಾನು ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಓಂ ಶಾಂತಿಯಿಂದ ಯಾರ ನನಗೆ ಕಂಡಾಗ ಸಿಕ್ಕಾಗ ಇದು ನಮ್ಮ ಸರಸ್ವತಿ ಅಮ್ಮ ಸಿಕ್ಕಾಗ. ಯಾಕಂದರೆ ಯಾವಾಗಲೂ ಯಾರ ಇಲ್ಲಿನ ತಾಯಿಗಳು ಇರಲಿ ತಂದೆಗಳು ಇರಲಿ ನಮಗೆ ಏನಾರ ಹೊಸ ಹೇಳ್ಕೊಟ್ಟೇ ಬಿಡ್ತೀನಿ. ನಾನು ಯಾವಾಗಾರ ಪಾರ್ಕ್ನಲ್ಲಿ ಏನಾರ 1 ನಿಮಿಷ ಸಿಕ್ಕರೆ, ಮನೆಯಲ್ಲಿ 1 ನಿಮಿಷ ಸಿಕ್ಕರೆ ಯಾವಾಗಲೂ ಏನಾರ ಹೊಸ ಕಲಿಯೋದಾಗ್ತದೆ. ಇದು ಒಂದು ಏನಂದರೆ ನಾನು ಯಾವಾಗೂ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇದು ನಾವು ಶಾಮನೂರಿನಲ್ಲಿ ನಿಮ್ಮದು ಒಂದು ಬಿಲ್ಡಿಂಗ್ ಐತೆ ಅನ್ಸುತ್ತೆ, ಅಲ್ಲಿ ಹೋಗಿದ್ವಿ 1-2 ವರ್ಷ ಹಿಂದೆ. ಅವಾಗ ಅಮ್ಮ ಸಿಕ್ಕಿದಾಗೂ ಅಮ್ಮರಿದ್ದಾರೆ ಎಲ್ಲ ಗೊತ್ತಿಲ್ಲ, ನನಗೆ ಇಲ್ಲಿ ಕಾಣಲಿಲ್ಲ. ಆದರೆ ನಮ್ಮ ಶಾಮನೂರು ಓಂ ಶಾಂತಿ ಅಮ್ಮರು ಕುತ್ಕೊಂಡಾಗ ಕಾರ್ಯಕ್ರಮನ ನಾನು ಕೇಳಿದೆ, ಇದು ಕಾರ್ಯಕ್ರಮಕ್ಕೆ ಮುಂದಿನ ಕಾರ್ಯಕ್ರಮಕ್ಕೆ ಏನಾರ ಈ ಪ್ರಸಾದದ ಸೇವೆ ಏನಾರ ಮಾಡ್ಬೋದ ನಾವು ಅಂತ, ಏನಾರ ಕೇಸರಿ ಬಾತು ಚಿತ್ರಾನ್ನ ಏನಾರ ಅಡುಗೆ ಮಾಡಿ ಕಳಿಸ್ಬೋದ ಅಂತ. ಅದಕ್ಕೆ ಅಮ್ಮ ನಮಗೆ ಭಾಳ ಚೆನ್ನಾಗಿ ಹೇಳಿದ್ರು, ಅದು ಹಂಗೇನು ಮಾಡಬೇಡ್ರಿ, ಅವರು ಎಲ್ಲೂ ಬೇರೆಯವ್ರ ಮನೆಯಲ್ಲಿ ಜಾಸ್ತಿ ಊಟ ಮಾಡಲ್ಲ, ಈ ಹೋಟೆಲ್ಗಳಲ್ಲಿ ಜಾಸ್ತಿ ಊಟ ಮಾಡಲ್ಲ, ಯಾವಾಗಲೂ ಮನೆಯಲ್ಲೇ ಊಟ ಮಾಡ್ತಾರೆ. ಯಾಕಂದರೆ ಅಡುಗೆ ಮಾಡೋಕ್ಕಾರ ಅದು ಈಶ್ವರನ ನೆನೆಸ್ಕೊಂಡು ಒಳ್ಳೆ ಮನಸ್ಸಿಂದ ಅಡುಗೆ ಮಾಡ್ತಾರೆ ಇಲ್ಲ ಅಂತ, ಅದು ಮುಖ್ಯ ಅಂತ. ಆಮೇಲೆ ಬಂದು ನಾನೇನು ಕಲ್ತೀನಿ, ಅದಾದಮೇಲೆ ಇನ್ನು ಜಾಗರೂಕರಾಗಿ ನಾವು ಅಡುಗೆ ಮಾಡ್ಕೊತಾ ಬರ್ತೀವಿ ಮನೆಯಲ್ಲಿ. ಯಾಕಂದರೆ ನನಗೂ ಗೊತ್ತಿರಲಿಲ್ಲ ಅದು ಇದೇನು ಕಲಿಸ್ಕೊಟ್ಟಿದ್ರು ನಾನು ಅದರ ಪ್ರಕಾರನೇ ನಡೀತಿದ್ದೆ ಅಂತ. ಯಾಕಂದರೆ ನಾವು ಬೋರ್ಡಿಂಗ್ ಸ್ಕೂಲ್ನಲ್ಲಿ ಹೋಗಿರೋರು, ನಮಗೆ ನಮ್ಮ ಸ್ವಂತ ಅಡುಗೆ ಮಾಡೋದು ರೂಢಿ ಐತಿ. ಸೊ ನಮ್ಮ ಮನೆಯಲ್ಲಿನೂ ನಮ್ಮ ಅಮ್ಮ ಜೊತೆ ಅದೇ ಜಗಳ. ಯಾರೋ ಬೇರೆಯವ್ರು ಅಡುಗೆ ಮಾಡಿಬಿಟ್ರೆ ನನಗೆ ಇಷ್ಟ ಆಗಲ್ಲ ಜಾಸ್ತಿ, ನಾವೇ ಏನಾರ. ಆಮೇಲೆ ಅವರು ಅದೇ, ಏನು ಅಡುಗೆ ಮಾಡ್ತೀವಿ ಅಡುಗೆ ಮನೆಯಲ್ಲಿ ಹೋಗ್ಬಾರ್ದು ಅಂತ ಎಲ್ಲ ನಿಮಗೆ ಗೊತ್ತು, ಅಮ್ಮ ಹೆಂಗಿದ್ದೀರ ಅಂತ, ಗಂಡು ಮಕ್ಳ ಜೊತೆ ಹೊರಗೆ ಆಟಾಡ್ತಿರ್ಬೇಕು ಅಂತ. ಆದರೆ ಇದೊಂದು ನನಗೂ ಗೊತ್ತಿಲ್ಲ, ಅದು ಓಂ ಶಾಂತಿ ಜೊತೆ ನಮ್ಮದು ಆ ಸಂಬಂಧ ಅಲ್ಲೇ ಐತಿ. ಇದರ ಹೆಸರು ಕರೀರಿ, ಅದು ಓಂ ಶಾಂತಿ ಕರೀರಿ ಇಲ್ಲ ಕರೀರಿ, ಓಂ ಶಾಂತಿ ಇದೇ ಇರ್ತದೆ ಎಲ್ಲರ ಮನಸ್ಸಿನಲ್ಲಿ ಅಂತ. ಅದಕ್ಕೆ ಇವಾಗ ನಮ್ಮ ಗೀತಾಜಿ ಅಮ್ಮರು ನನಗೆ ಒಂದು ಹೇಳ್ಕೊಟ್ರು. ಯಾಕಂದ್ರೆ ಈಗ ನಾನು ಈ ಪ್ರತಿ ಕಾರ್ತಿಕ ಮಾಸದಲ್ಲಿ ನಾವು ದೀಪ ಹಚ್ಚಕರ ಎಲ್ಲರಿಗೂ ಹೇಳೋದಾಗ್ತದೆ, ಮೇಲ್ಗಡೆಯಿಂದ ಬರ್ರಿ ಕೆಳಗಡೆ ಹೋಗ್ರಿ ಅಂತ, ಯಾರು ಕೇಳಲ್ಲ ಮಾತು. ಆದರೆ ಇದು ಈ ವೇದಿಕೆ ಮೇಲೆ ಈಗ ದೀಪ ಹಚ್ಚೋದು ಅಂದರೆ ಇಂಥ ಸುಂದರವಾದ ದೀಪ ಹಚ್ಚೋದು ಕಾರ್ಯಕ್ರಮ ನಾನು ಎಲ್ಲೂ ನೋಡಿಲ್ಲ. ಅದಕ್ಕೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ರಾಜಯೋಗಿನಿ ಬ್ರಹ್ಮಕುಮಾರಿ ಲೀಲಾಜಿ ಅವರು ಮಾತನಾಡಿದರು. ಓಂ ಶಾಂತಿ. ಪಿತಾ ಶಿವ ಪರಮಾತ್ಮನನ್ನ ಮನಮಂದಿರದಲ್ಲಿ ಸ್ಮರಿಸುತ್ತಾ ಇಂದಿನ ವೇದಿಕೆಯನ್ನು ಅಲಂಕರಿಸಿದ ನಮ್ಮ ಅಣ್ಣವರೇ ಅಂತಲೇ ಹೇಳಬೇಕಾಗ್ತದೆ. ಯಾಕೆಂದರೆ ನಮ್ಮ ಸಂಸ್ಥೆಯಲ್ಲಿ ಯಾರೇ ಬಂದರೂ ಕೂಡ ಎಲ್ಲ ಪುರುಷರಿಗೆ ಅಣ್ಣವರೇ ಅಂತ ಕರಿತೀವಿ, ಎಲ್ಲ ಮಹಿಳೆಯರಿಗೆ ಅಕ್ಕವರೇ ಅಂತ ಕರಿತೀವಿ. ಆ ಥರ ಅವ್ರು ಎಷ್ಟು ಹೇಳಿದ್ರು ನಮ್ಮ ಬಾಯಲ್ಲಿ ಬರೋದು ಅಣ್ಣವರೇ ಅಂತಲೇ ಬರ್ತದೆ. ಸೊ ಇತ್ತೀಚೆಗೆ ನೂತನವಾಗಿ ಆರಿಸಿ ಬಂದಂತಹ ನಮ್ಮ ಸಮರ್ಥಣ್ಣನವರೇ ಹಾಗೂ ಉಳಿದ ಎಲ್ಲ ಸನ್ಮಾನಿತ ಅತಿಥಿಗಳೇ, ಈ ಊರಿಗೆ ನಾನು ಬಂದು ಈಗ 40 ವರ್ಷ ಆಗಲಿಕ್ಕೆ ಬಂತು. ಪ್ರಪ್ರಥಮವಾಗಿ ಇವರ ತಾತ ಆಗಿರುವಂತಹ ಶಾಮನೂರು ಶಿವಶಂಕರಪ್ಪನವರು ಆ ಕಾಲದಲ್ಲಿ ಮೊದಲನೇ ಸಲ ಶಾಸಕರಾಗಿ ಅವರು
ಆರಿಸಿ ಬಂದಾಗ ಅವರಿಗೆ ನಾವು ಸನ್ಮಾನ ಮಾಡಿದ್ವಿ. ಅವಾಗಿನ್ನೂ ಆ ಶಿವಲಿಂಗದ ಕಟ್ಟಡ ಅರ್ಧ ಆಗಿತ್ತು. ಅಲ್ಲಿ ಕರೆಸಿ ಅವರಿಗೆ ಸನ್ಮಾನ ಮಾಡಿದ್ವಿ. ಆಮೇಲೆ ಅವರೇ ಸಹಾಯ ಮಾಡಿದ ಮೇಲೆ ಸ್ವಲ್ಪ ನಮ್ಮ ಕೆಲಸ ಮುಂದುವರೆದು ಅದನ್ನು ಪೂರ್ಣಗೊಳಿಸಿದ್ವಿ. ಎರಡನೇ ಸನ್ಮಾನ ಇವರ ಅಪ್ಪಾಜಿ ಶಾಸಕರಾಗಿ ಆರಿಸಿ ಬಂದಾಗ ಇದೇ ಹಾಲಲ್ಲಿ ಅವರಿಗೂ ಕೂಡ ಒಂದು ಸನ್ಮಾನ ಮಾಡಿದ್ವಿ. ಈಶ್ವರೀಯ ಸನ್ಮಾನ, ಆಶೀರ್ವಾದದ ಪ್ರತೀಕ, ರಕ್ಷಣೆಯ ಪ್ರತೀಕವಾಗಿ ಸನ್ಮಾನ ಮಾಡಿದ್ವಿ. ಇವ್ರ ತಾಯಿ ಆರಿಸಿ ಬಂದಾಗ ಅವ್ರು ಬರಲಿಕ್ಕಾಗಿಲ್ಲ ಅಂಥೇಳಿ ಅವ್ರ ಮನೆಗೆ ಹೋಗಿ ನಾನು ಪರ್ಸ್ನಲ್ ಆಗಿ ಅವರಿಗೆ ಸನ್ಮಾನ ಮಾಡಿದ್ದೆ. ಈಗ ಆ ಮನೆತನದ 3ನೇ ಶಾಸಕರು, ಈಗ 3ನೇ ಶಾಸಕರು ಶ್ರೀಯುತ್ ಸಮರ್ಥ ಅವರಿಗೆ ಈ ದಿನ ನಾವು ಈಶ್ವರಿಯ ಪರಿವಾರದ ವತಿಯಿಂದ ಒಂದು ಗೌರವ ಸಮರ್ಪಣೆ ಅಥವಾ ಸನ್ಮಾನದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನಮ್ಮ ಸಂಸ್ಥೆ ಎಲ್ಲ ಧರ್ಮ, ಎಲ್ಲ ಜಾತಿಯವರಿಗೂ ಅನ್ವಯಿಸುವಂತಹ ಒಂದು ಆಧ್ಯಾತ್ಮಿಕ ಶಿಕ್ಷಣ ನೀಡುವಂತಹ ಸಂಸ್ಥೆ. ಹೀಗಾಗಿ ನಮ್ಮ ಸಂಸ್ಥೆಯಲ್ಲಿ ಒಂದು ಪದ್ಧತಿ ಏನಿದೆ ಅಂದರೆ, ಈ ಊರಿಗೆ ಯಾರೇ ಶಾಸಕರಾಗಿ ಆರಿಸಿ ಬರಲಿ, ಯಾರೇ DC ಆಗಿ ಬರಲಿ, ಯಾರೇ SP ಆಗಿ ಬರಲಿ, ಅವರಿಗೆ ನಾವು ಪಕ್ಷ ಜಾತಿ ಯಾವುದನ್ನೂ ನೋಡದೆ ಅವರೆಲ್ಲರಿಗೂ ಸನ್ಮಾನಿಸುವಂಥ ಒಂದು ಪದ್ಧತಿಯನ್ನು ನಾವು ಆಚರಿಸ್ಕೊಂಡು ಬಂದಿದ್ದೇವೆ. ಇಲ್ಲಿಯವರೆಗೆ ಸನ್ಮಾನ ಮಾಡಿದ್ದರಲ್ಲಿ ಅತಿ ಚಿಕ್ಕ ವಯಸ್ಸಿನವರಂದರೆ ನಮ್ಮ ಅಣ್ಣ ಸಮರ್ಥ ಇವರು. ಇವರ ಅಪ್ಪಾಜಿ ಆರಿಸಿ ಬಂದಾಗ ಎಲ್ಲರೂ ಮಾತಾಡ್ಕೊಳ್ಳೋರು ಏನಂದರೆ, ನೋಡಿ ಇವ್ರಿಗೆಲ್ಲ ಪೂರ್ವಜನ್ಮದ ಪುಣ್ಯದಿಂದ ಈ ಒಂದು ಭಾಗ್ಯ ಸಿಕ್ಕಿದೆ ಅಂತ ಹೇಳೋರು ಎಲ್ಲರೂ. ಯಾಕಂದರೆ ಇವರ ಅಪ್ಪಾಜಿನೂ ಚಿಕ್ಕ ವಯಸ್ಸಿನಲ್ಲಿನೇ ಶಾಸಕನೂ ಆದರು, ಮಿನಿಸ್ಟರ್ನೂ ಆದರು. ಅವಾಗೆಲ್ಲರೂ ಮಾತಾಡ್ಕೊಳ್ಳೋರು, ಇದೆಲ್ಲ ಎಲ್ಲರಿಗೂ ಸಿಗೋದಿಲ್ಲ, ಇವ್ರ ಪೂರ್ವಜನ್ಮದ ಪುಣ್ಯದ ಫಲದಿಂದ ಸಿಕ್ಕಿದೆ ಅಂತ. ಈಗ ಅವರ ಅಪ್ಪಾಜಿಗಿಂತ ಚಿಕ್ಕ ವಯಸ್ಸಿನಲ್ಲಿ ಇವರಿಗೆ ಆ ಒಂದು ಸ್ಥಾನಮಾನ ಸಿಕ್ಕಿದೆ ಅಂದರೆ ಇವರ ಪೂರ್ವಜನ್ಮದ ಪುಣ್ಯ ಇನ್ನೂ ಜಾಸ್ತಿ ಇದೆ ಅಂತ ಇಲ್ಲಿ ನನಗೆ ಅರ್ಥ ಆಗ್ತದೆ. ಸುಮ್ಮನೆ ಯಾರಿಗೂ ಯಾವುದೇ ರೀತಿಯ ಭಾಗ್ಯ ಸಿಗೋದಿಲ್ಲ. ಪ್ರತಿಯೊಬ್ಬರ ಕರ್ಮ ಅದರ ಹಿಂದೆ ಇದೆ. ಆ ಕರ್ಮದ ಫಲವಾಗಿ ಅದು ಹಿಂದಿನ ಜನ್ಮದಲ್ಲೂ ಮಾಡಿದ್ದಿರ್ಬೋದು, ಈ ಜನ್ಮದಲ್ಲೂ ಮಾಡಿದ ಸಾಧನೆಯೂ ಇರ್ಬೋದು. ಅಂಥ ಒಂದು ಶಾಸಕ ಆಗುವಂಥ ಭಾಗ್ಯ ನಮ್ಮ ಸಮರ್ಥಿಯವರಿಗೆ ಸಿಕ್ಕಿದೆ ಅಂದರೆ ನಮ್ಮೆಲ್ಲರಿಗೂ ಬಹಳ ಇದು ಸಂತೋಷದ ವಿಚಾರ. ಇಲ್ಲಿರೋರೆಲ್ಲ ಅವ್ರಿಗಿಂತ ಹಿರಿಯರು, 1-4 ಮಕ್ಕಳನ್ನ ಬಿಟ್ಟರೆ. ಆದರೆ ಇವತ್ತು ಎಲ್ಲರ ಬಾಯಲ್ಲಿ ಏನು ಬರ್ತದೆ ಅಂದರೆ ಸಾಹೇಬ್ರು ಸಾಹೇಬ್ರು ಅಂತ ಬರ್ತಿದ್ದಿ. ಮೊದಲು ಸಮರ್ಥ ಅಂತಿದ್ರು ಮಾತಾಡುವಾಗ. ಸಮರ್ಥ ಹತ್ರ ಹೋಗ್ರಿ, ಮಲ್ಲಿಕಾರ್ಜುನ್ ಮಗನ ಹತ್ರ ಹೋಗ್ರಿ ಅಂತ ಮಾತಾಡೋರು. ಈಗ ಅಲ್ಲಿ ಕೆಳಗೆ ಕಾಯ್ತಾ ಇರುವಾಗ ಕೆಲವರು ಸಾಹೇಬ್ರು ಬರ್ತಾ ಇದ್ದಾರೆ ಅಂದರು. ನೀವು ಜಗತ್ತಿಗೆ ಸಾಹೇಬ್ರು ಆಗಿರ್ಬೋದು, ನನಗೆ ಮಾತ್ರ ನೀವು ಅಣ್ಣನೇ. ಅದಕ್ಕೆ ಈಗ ನೋಡಿ ಸಾಹೇಬ್ರು ಆಗ್ಬಿಟ್ರು ಅವ್ರೀಗ. ಗೆದ್ದ ಕೂಡಲೇ ಏನಾದರೂ ಸಾಹೇಬ್ರು ಆಗ್ಬಿಟ್ರು. ಎಲ್ಲರೂ ಅವ್ರಿಗೆ ಕಾಯ್ತಾ ಇರಬೇಕು. ಈಗ ಎಲ್ಲ ಆಫೀಸ್ಗಳಲ್ಲಿ ಸಾಹೇಬ್ರು ಬರ್ತಾರಂದರೆ ಹಂಗೆ ನಿಂತಿರಬೇಕು, ಸಲ್ಯೂಟ್ ಮಾಡಬೇಕು. ಅದರಂತೆಯೇ ಈಗ ಶಾಸಕ ಆಗಿದ್ದಾರೆ ಅಂದಮೇಲೆ ಅವರಿಗೀಗ ಎಲ್ಲ ಕಡೆಗೂ ಸನ್ಮಾನ ಮಾಡ್ತಾ ಇದ್ದಾರೆ. ಸನ್ಮಾನ ಮಾಡೋದಂದ್ರೆ ಏನು, ಒಂದು ಜವಾಬ್ದಾರಿ ಕಿರೀಟ ಇಟ್ಟಂಗೆ ಅವ್ರಿಗೆ. ಈ ಜವಾಬ್ದಾರಿ ನಿಮ್ಮದು ಹೆಚ್ಚಿದೆ, ನೀವು ಭಾಳ ಎಚ್ಚರಿಕೆಯಿಂದ ಇರಬೇಕು. ಈ ಕ್ಷ ಇದರ ಅರ್ಥ ನಾನು ನಿಮ್ಮ ತಾತ ಅವ್ರಿಗೂ ಹೇಳಿದ್ದೆ. ಅವರು ಆ ನನ್ನ ಭಾಷಣ ರೆಕಾರ್ಡ್ ಮಾಡಿಕೊಂಡು ಬೆಂಗಳೂರಿಗೆ ಹೋಗುವಾಗ ಕೇಳಿಸ್ಕೊಂಡು ಹೋಗೋರು. ಶ ಅಂದರೆ ಶಾಂತಿ, ಸ ಅಂದರೆ ಸಹನೆ, ಕ ಅಂದರೆ ಕರ್ತವ್ಯ ನಿಷ್ಠೆ. ಈಗ ಇನ್ನು ಮುಂದೆ ನೀವು ಯಾವುದೇ ಕೆಲಸ ಮಾಡಿದ್ರೂ ಶಾಂತಿಯಿಂದ, ಸಹನೆಯಿಂದ, ಕಾರ್ಯದಕ್ಷತೆಯಿಂದ ಆ ಕರ್ತವ್ಯಗಳನ್ನು ಸೇವೆ ಎಂಬ ಭಾವನೆಯಿಂದ ಮಾಡುವವರೇ ನಿಜವಾದ ಶಾಸಕರು. ಆ ರೀತಿಯಲ್ಲಿ ನೀವು ಮಾಡ್ತೀರಿ ಅನ್ನುವ ನಂಬಿಕೆ ನಮ್ಮೆಲ್ಲರಿಗೂ ಇದೆ. ಜೊತೆಗೆ ನೀವು
ಎಲ್ಲ ಶಾಸಕರಿಗಿಂತ ಕಿರಿಯರಾಗಿದ್ದರೂ ನೀವು ಆದರ್ಶ ಶಾಸಕ ಆಗಬೇಕು ಅಂತ ನಮ್ಮೆಲ್ಲರ ಇಚ್ಛೆ ಇದೆ. ಎಲ್ಲ ರಾಜಕಾರಣಿಗಳ ಹಾಗೆ ನೀವು ಮಾಡಬಾರದು, ಒಂದು ಬೇರೆ ರೀತಿಯ ಮಾರ್ಗದಲ್ಲಿ ನಡೆದು ತೋರಿಸ್ಬೇಕು. ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಸಂಸ್ಕೃತಿಯನ್ನು ನಿಮ್ಮಲ್ಲಿ ಬೆಳೆಸ್ಕೋಬೇಕು. ಅಂದರೆ ಇವ್ರ ತಾಯಿ ಅಂಥ ಸಂಸ್ಕಾರ ಇವರಲ್ಲಿ ಹಾಕಿದ್ದಾರೆ. ಎಲ್ಲ ಮಕ್ಕಳಲ್ಲಿ ಪ್ರಭಾ ಅವರು ಒಳ್ಳೆಯ ಸಂಸ್ಕಾರಗಳನ್ನು ಬೆಳೆಸಿದ್ದಾರೆ. ಹಿರಿಯರನ್ನ ನೋಡಿದರೆ ನಮಸ್ಕಾರ ಮಾಡಬೇಕು, ಗೌರವದಿಂದ ಕಾಣಬೇಕು ಅನ್ನುವಂಥ ಸಂಸ್ಕಾರಗಳನ್ನು ಏನು ನಿಮ್ಮ ಅಮ್ಮನವರು ನಿಮಗೆ ಕಲಿಸಿದ್ದಾರೆ. ಆ ಸಂಸ್ಕಾರಗಳನ್ನೇ ಗಟ್ಟಿಯಾಗಿ ಇಟ್ಕೊಂಡು ನೀವು ಈ ರಾಜನೀತಿಯಲ್ಲೂ ಕೂಡ ಮುಂದುವರಿಬೇಕು ಅಂತ ಹೇಳ್ತೀನಿ. ಜೊತೆಗೆ ಸನ್ಮಾನ ಮಾಡುವುದು ಅಂದರೆ ಇವರೆಲ್ಲರೇನಿದ್ದಾರಲ್ಲ, ಇವರು ಬೆಳಗ್ಗೆ 7:30 ಬಂದು ಇಲ್ಲಿ ತಪಸ್ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಪ್ರವಚನಗಳನ್ನು ಕೇಳ್ತಾ ಇದ್ದಾರೆ. ಇವರು ಗುಪ್ತವೇಷದಲ್ಲಿ ಇರುವ ಗುರುಗಳಂಗೆನೆ ಇವರೆಲ್ಲರೂ. ಆದ್ದರಿಂದ ಇವರಿಷ್ಟರ ಆಶೀರ್ವಾದ ಇವತ್ತು ನಿಮಗೆ ಸಿಕ್ಕಿದೆ. ಭಾರತದಲ್ಲಿ ಆಶೀರ್ವಾದಕ್ಕೆ ಬಹಳ ಮಹತ್ವ ಇದೆ ನೋಡಿ. ಒಂದು ಆಶೀರ್ವಾದದಿಂದ ಒಬ್ಬರು ವಿಜಯಿ ಆಗ್ಬಿಡ್ತಾರೆ. ಒಂದು ಶಾಪದಿಂದ ಕೃಷ್ಣನ ಕುಲನೇ ನಾಶವಾಯಿತು ಅಂತ ಕೇಳಿದೆ. ಆದ್ದರಿಂದ ನಾವು ಯಾರಿಂದನೂ ಶಾಪಕ್ಕೆ ಗುರಿಯಾಗಬಾರದು, ಆದರೆ ಆಶೀರ್ವಾದಕ್ಕೆ ಗುರಿಯಾಗಬೇಕು. ಆಶೀರ್ವಾದದಿಂದ ಒಬ್ಬರಿಗೆ ವಿಜಯ ಸಿಗುತ್ತೆ, ಆಶೀರ್ವಾದ ಇಲ್ಲ ಅಂದರೆ ಅವನು ಪರಾಜಿತ ಆಗ್ತಾನೆ. ಇದು ನಮ್ಮ ಭಾರತದ ಸಂಸ್ಕೃತಿ. ಎಲ್ಲರೂ ಸಾಧನೆ ಮುಗಿಸ್ಕೊಂಡು ಬಂದಾರೆ ಇವತ್ತು ಸನ್ಮಾನ ಸ್ವೀಕರಿಸಲಿಕ್ಕೆ. ಸ್ವಲ್ಪ ವಯಸ್ಸಾದ ಮೇಲೆ ಬಂದಾರೆ ಕೆಲವರು ಸಣ್ಣ ವಯಸ್ಸಿನಲ್ಲೇ ಸಾಧನೆ ಮಾಡಿ ಸನ್ಮಾನಿತರಾಗಲಿಕ್ಕೆ ಬಂದಿದ್ದಾರೆ. ಆದರೆ ನಮ್ಮ ಸಮರ್ಥಣ್ಣ ಇನ್ನು ಮುಂದೆ ಇವತ್ತಿನಿಂದ ಇನ್ನು ಕೆಲವೇ ದಿನಗಳ ಹಿಂದಿನಿಂದ ಅವರ ಸಾಧನೆ ಪ್ರಾರಂಭವಾಗಿದೆ. ಇನ್ನು ಆ ಸಾಧನೆಯ ಗುರಿ ಮುಟ್ಟಿದಾಗ ಇನ್ನೊಮ್ಮೆ ನಾವು ಜೋರಾಗಿ ಇವರಿಗೊಂದು ಸನ್ಮಾನ ಮಾಡೋಣ ಅಂತ ಎಲ್ಲರ. ನೀವು ಇಡೀ ಪರಿವಾರ ಒಂದು ಸಲ ದೆಹಲಿ ಕಡೆ ಹೋದಾಗ ಮೌಂಟ್ ಅಬು ಅಥವಾ ಮಧುಬನಕ್ಕೆ ತಾವೊಂದು ಸಂದರ್ಶನ ಮಾಡಬೇಕು, ಅಲ್ಲಿ ಭೇಟಿ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ. ಯಾರಿಗೇ ಆಗಲಿ ನಾವು ಸನ್ಮಾನ ಮಾಡುವಾಗ ಮೊದಲು ಒಂದು ತಿಲಕ ಇಡ್ತೀವಿ. ಅದು ಆತ್ಮಸ್ಮೃತಿಯ ತಿಲಕ, ವಿಜಯದ ತಿಲಕ. ನೀವು ವಿಜಯೀ ಭವ ಎಂಬ ಆಶೀರ್ವಾದ ಇರ್ತದೆ ಅದರಲ್ಲಿ. ನಂತರ ಒಂದು ಶಾಲ್ ಹಾಕ್ತೀವಿ, ಅಂದರೆ ನಾವೆಲ್ಲರೂ ನಿಮ್ಮ ಹಿಂದೆ ಇದ್ದೀವಿ, ನಿಮಗೆ ನಮ್ಮ ಬೆಂಬಲ ಇದೆ, ಆಶೀರ್ವಾದ ಇದೆ ಅನ್ನೋದರ ಸೂಚಕವಾಗಿ ಎಲ್ಲ ಸನ್ಮಾನಿತರಿಗೆ ಶಾಲನ್ನು ಹೊದಿಸ್ತೀವಿ. ನಂತರ ಅವರಿಗೊಂದು ಮಾಲೆ ಹಾಕ್ತೀವಿ, ಮುತ್ತಿನ ಮಾಲೆ ಆಗಲಿ, ಹೂವಿನ ಮಾಲೆ ಆಗಲಿ. ಮೊದಲೆಲ್ಲ ಹೂವಿನ ಮಾಲೆ ಹಾಕ್ತಿದ್ರು, ಈಗ ಮುತ್ತಿನ ಮಾಲೆ ಹಾಕ್ತಿದ್ವಿ. ಅಂದರೆ ಆ ಹೂವಿನಂತೆ ನಿಮ್ಮ ಜೀವನ ಸದ್ಗುಣಗಳಿಂದ ಸಂಪನ್ನ ಆಗಲಿ, ಒಳ್ಳೆಯ ಗುಣಗಳ ಸುಗಂಧ, ಒಳ್ಳೆತನದ ಸುಗಂಧ ನಿಮ್ಮಿಂದ ಎಲ್ಲರಿಗೂ ಹರಡಲಿ ಅಂತ ಒಂದು ಭಗವಂತನಿಗೆ ಪ್ರೀತಿ ಪಾತ್ರ ಆಗುವಂಥ ಚೈತನ್ಯ ಹೂ ನೀವಾಗ್ರಿ, ನೀವು ಗುಲಾಬಿ ಹೂಗಳ ಆಗ್ರಿ ಅನ್ನುವ ಒಂದು ಸಂದೇಶ ಅದರಲ್ಲಿ ಇದೆ. ಹೂವಿನ ಹಾರ ಹಾಕಿಸ್ಕೊಡೋದು ಅಂದರೆ ಹೂವಿನಂತೆ ಸದಾ ಅರಳಿರಬೇಕು ಮುಖ, ನಗು ಮುಖ ಇರಬೇಕು. ಯಾವತ್ತೂ ನಿಮ್ಮಲ್ಲಿ ಟೆನ್ಷನ್ ಮುಖ ಕಾಣಿಸ್ಬಾರ್ದು. ಈ ಎಲ್ಲ ನಗು ಮುಖ ಇರಬೇಕು. ಅದು ಆ ಹಾರದ ಸಂಕೇತ. ನೀವು ಚೈತನ್ಯ ಮಣಿಗಳಾಗಬೇಕು, ಅದು ಮಣಿಮಾಲೆಯ ಸಂಕೇತ. ಹಣ್ಣುಗಳನ್ನು ಕೊಡ್ತೀವಿ, ಯಾಕೆಂದರೆ ನೀವೇ ನಿಮ್ಮ ಸಾಧನೆಯಲ್ಲಿ ಪರಿಪಕ್ವ ಆಗಬೇಕು, ಹಣ್ಣಾಗಬೇಕು ನೀವು ಆ ಕೆಲಸದಲ್ಲಿ, ಕಚ್ಚಾ ಕಾಯಿಯಾಗಿ ಉಳಿಬಾರದು ಅಂತ. ಇದೊಂದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ದೀಪ ಹಚ್ತೀವಿ. ಯಾಕೆ ಅಂದರೆ ನಾವೆಲ್ಲ ಆತ್ಮಜ್ಯೋತಿಗಳು, ಜ್ಞಾನದಿಂದ ಬೆಳಗಬೇಕು ನಾವು. ಪರಮಾತ್ಮ ಜ್ಞಾನ ಕೊಡ್ತಾನೆ, ಆ ಜ್ಞಾನ ಜ್ಯೋತಿ ಬೆಳಗಲಿ, ನಮ್ಮ ಒಳಗಿರುವ ಆತ್ಮಜ್ಯೋತಿನೂ ಬೆಳಗಲಿ ಅನ್ನೋ ಉದ್ದೇಶದಿಂದ ನಾವು ಈ ದೀಪಗಳನ್ನು ಹಚ್ತೀವಿ. ವಿದೇಶದವರು ಈಗ ನಮ್ಮಲ್ಲಿ ಬರ್ತಡೇ ಮಾಡಿದರೆ ದೀಪ ಹಚ್ಚಿಸ್ತಾರೆ, ಮಕ್ಕಳ ಕಡೆಯಿಂದ ಆರತಿ ಮಾಡ್ತಾರೆ. ಅವರು ದೀಪ ಹಚ್ಚಿದ್ದನ್ನು ಹೂವಿ ಆರಿಸ್ಬಿಡ್ತಾರೆ ಅವರು. ಹೌದಾ? ಎಷ್ಟು ವ್ಯತ್ಯಾಸ ಇದೆ ಅವ್ರ ಸಂಸ್ಕೃತಿಗೂ ನಮ್ಮ ಸಂಸ್ಕೃತಿ.
ನಾವೇನಂತೀವಿ ದೀಪ ಹರಿಸ್ಬೇಡ್ರಿ ಅಂತೀವಿ. ಸೊ ಈ ಥರ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರಗಳು ಅದನ್ನು ಸಾಕಷ್ಟು ಸಮರ್ಥವರಲ್ಲಿ ಆಗಲೇ ಇದೆ. ಆ ಸಂಸ್ಕಾರ ನೀವು ರಾಜನೀತಿಗೆ ಹೋದ್ಮೇಲೆ ಬಿಡಬಾರದು ಅಂತ ಹೇಳ್ತಾ ನೀವು ಸೆಪ್ರೇಟ್ ಶಾಸಕರಾಗಿ ಕಾಣಿಸ್ಬೇಕು. ಎಲ್ಲ ಶಾಸಕರು ಬೇರೆ. ಈ ಆತ್ಮ ಇದು ಒಂದು ಅದ್ಭುತವಾದ ಶಾಸಕ, ಇವ್ರು ಬೇರೆ ಅಂತ ಜನರಿಗೆ ಒಂದು ಗುರುತಿಸ್ಬೇಕು ಅವ್ರು ನಿಮ್ಮನ್ನು. ಸೊ ಅಂಥ ಒಂದು ಒಳ್ಳೊಳ್ಳೆ ಕಾರ್ಯಗಳು ನಿಮ್ಮಿಂದ ಆಗಲಿ, ನಿಮ್ಮ ಎಲ್ಲ ಕಾರ್ಯಗಳು, ನಿಮ್ಮ ಎಲ್ಲ ಮನೋಇಚ್ಛೆಗಳು, ಮನೋಕಾಮನೆಗಳು ಸಿದ್ಧಿ ಆಗಲಿ ಅಂತ ಹಾರೈಸುತ್ತಾ ಇವೇ ಶಾಂತಿ, ಓಂ ಶಾಂತಿ. ಮಾತೃಸ್ವರೂಪಿಣಿಯಾಗಿರ್ತಕ್ಕಂತಹ ಲೀಲಾಜಿ ಅಕ್ಕನವರು ಅವರಿಗೆ ಸನ್ಮಾರ್ಗದ ಕೆಲವಾರು ಹಿತನುಡಿಗಳನ್ನು ಅವರ ವೈಯಕ್ತಿಕ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳುವುದಕ್ಕಾಗಿ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ನನ್ನ ಬೇಡಿಕೆ ಇಷ್ಟೇ, ಅದು ನನಗೂ ಚೂರು ಡಿಫ್ರೆಂಟ್ ಆಗಿ ನೋಡಿ. ಈಗ ಎಲ್ಲರೂ ಗಂಡಸರಿಗೆ ಅಣ್ಣ ಅಂತ ಕರಿತೀವಿ, ನನಗೆ ಮಗ ಅಂತ ಕರೆಯಕ್ಕೆ ರೂಢಿ ಮಾಡ್ಕೊಂಡ್ರೆ ಅಮ್ಮ ಅಂತ ನನ್ನ ಕರೀತೆ. ಅದರಲ್ಲಿ ನಾವು ಬರ್ತಿರ್ತೀವಿ ಬೇರೆಲ್ಲ ಕರೆಯೋದು. ಗೌರವಾನ್ವಿತ ಅತಿಥಿಗಳಾಗಿ ಶ್ರೀ ಬಿ ವಾಮದೇವಪ್ಪ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ಸ್ ಪುರಸ್ಕೃತರು ಮಾತನಾಡಿದರು. ಸಾಂಘಿಕ ಸಾಧನೆಗೆ ಅನೇಕ ಜನರು ಕಾರಣಕರ್ತರಾಗಿರ್ತಾರೆ. ಅಂತವರಿಗೆ ಒಳ್ಳೆಯ ಜವಾಬ್ದಾರಿಯನ್ನ ತರುವಂತ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗಿ ಅನ್ನುವಂತ ಆಶೀರ್ವಾದದ ಸಮಾರಂಭ ಅಂತೇಳಿ ನಾವಾದ್ರೂ ಕೂಡ ಭಾವಿಸಿಕೊಂಡು ಇಂಥ ಪವಿತ್ರವಾದ ಪುಣ್ಯ ನೆಲದಲ್ಲಿ ಸುಮಾರು 5 ಖಂಡಗಳಲ್ಲಿ 112 ದೇಶಗಳಲ್ಲಿ ಸ್ಥಾಪಿತವಾಗಿರುವಂತ ವಿಶ್ವಮಾನ್ಯ ಒಂದು ಸಂಸ್ಥೆಯಾಗಿರುವಂತ ಈ ಒಂದು ಪ್ರಾಥಮಿಕ ನಮ್ಮ ವಿಶ್ವಮಾನ್ಯ ಸಂಸ್ಥೆ ಅಂತೇಳಿ ಬಿಂಬಿತವಾಗಿರುವಂತ ರಾಜಯೋಗಿನಿ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದ ಎಲ್ಲ ಕ್ಷೇತ್ರಗಳ ಮೂಲಕ ನಾವು ಈ ಆಶೀರ್ವಾದವನ್ನು ಪಡೆದಿದ್ದೇವೆ ಅಂತೇಳಿ ನಾವಾದ್ರೂ ಕೂಡ ಭಾವಿಸಿಕೊಂಡು ಇಂಥ ಆಶೀರ್ವಾದ ನಮ್ಮ ಜೀವನದ ಉದ್ದಕ್ಕೂ ಕೂಡ ನಮ್ಮ ಅನೇಕ ನಮ್ಮ ಏನು ಸಾಧನೆಗೆ ಪೂರಕವಾಗಿ ನಿಂತ ಎಲ್ಲ ಶಕ್ತಿಗಳಿಗೆ ನಾನು ಅತ್ಯಂತ ಗೌರವಪೂರ್ವಕವಾಗಿ ಶರಣೆಂದು ನಿಮ್ಮೆಲ್ಲರ ಕಣ್ಣು ಮನಗಳ ಮಧ್ಯೆ ನಮಗೆ ಈ ಒಂದು ಅಭಿನಂದನೆ ಸಿಕ್ಕಿರೋದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತೇಳಿ ನಾನಾದ್ರೂ ಕೂಡ ಭಾವಿಸಿಕೊಂಡು ಇಂಥ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಪ್ರೊಫೆಸರ್ ಸಿ.ಎಚ್. ಮುರುಗೇಂದ್ರಪ್ಪ ಗೌರವ ಡಾಕ್ಟರೇಟ್ ಪುರಸ್ಕೃತರು ಮಾತನಾಡಿದರು. ಹಿರಿಯರಾಗಿರ್ತಕ್ಕಂಥ ಶಾಮು ಶಿವಶಂಕರಪ್ಪರ ಒಂದು ತಲೆಮಾರು, ಅವರಿಗೆ ನಮ್ಮ ಮಲ್ಲಿಕಾರ್ಜುನ ಅವರು, ಅವರ ಮಿಸಸ್ ಆಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ, ಈ 3ನೇ ತಲೆಮಾರಿಗೂ ಕೂಡ ನಾವು ಎಲೆಕ್ಷನ್ ಮಾಡಿದ್ವಿ. ಯಾಕಂದ್ರೆ ಏನು ಅವರಿಗೆ ಒಂದು ಆಶೀರ್ವಾದ ಮಾಡಿದ್ರು ಅಂತ ನಾನು ಸಣ್ಣ ತುಟ್ಟಲ್ಲಿ ನೋಡ್ತಾ ಇದ್ರೆ ಈಗಲೂ ನೋಡ್ತೀನಿ, ಸುತ್ತ ಸಂಸ್ಕಾರವಂತ ಈಗ ಆಗಿರೋದ್ರಿಂದ ಅನೇಕ ಸವಾಲುಗಳನ್ನ ಇರತಕ್ಕಂಥ ಶಕ್ತಿ ಅವ್ರಿಗೆ ದೇವರು ಕೊಡ್ಲಿ. ಇದೇ ಸಂತಕ್ಕಂಥ ನಮ್ಮ ಭಾರತ ದೇಶದಕ್ಕಂಥ ಈ ಪರಂಪರೆ ಇದೆಯಲ್ಲ, ಆ ಪರಂಪರೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನ ಈ ಬ್ರಹ್ಮಕುಮಾರಿ ಈಶ್ವರಿ ಸಮಾಜ ವಹಿಸ್ತಾ ಇದೆ ಅಂತ ನನ್ನ ಭಾವನೆ. ಈ ಒಂದು ಕಾರ್ಯಕ್ರಮದಲ್ಲಿ ಆರ್.ಟಿ. ಅರುಣ್ ಕುಮಾರ್, ಡಾಕ್ಟರ್ ಗುರು ಎಂ.ಸಿ, ವಿವೇಕ್ ಎಲ್ ಬದ್ದಿ, ಯಳನಾಡು ಮಂಜುನಾಥ್, ಎಚ್.ಕೆ. ನಟರಾಜ್, ವಿಠಲ್ ಕ್ಯಾರವಾಡ್,
ಮೊದಲಾದವರು ಉಪಸ್ಥಿತರಿದ್ದರು. ನಂತರ ಈ ಸಾಧಕರಿಗೆ ಸನ್ಮಾನ ಸಮಾರಂಭ ನಡೆಯಿತು. ಶಾಸಕರಾದ ಸಮರ್ಥರವರನ್ನು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಸನ್ಮಾನಿಸಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಾಗೂ ಅಭಿಮಾನಿಗಳಿಂದ ಸನ್ಮಾನಿಸಲಾಯಿತು. ನಿರೂಪಣೆ ಗೀತಾ ಅಕ್ಕನವರು, ಸ್ವಾಗತ ಎಂ ಮಂಜುನಾಥ್ ಅವರು, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಗಣ್ಯರು, ಸಮಸ್ತ ಸೇವಾ ಬಳಗದವರು ಉಪಸ್ಥಿತರಿದ್ದರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.